ಉಮೇಶ್ ಕತ್ತಿ ನಿಧನ ಹಿನ್ನೆಲೆ ಬೆಳಗಾವಿಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಕತ್ತಿ ಮೃತದೇಹದ ದರ್ಶನದ ಬಳಿಕ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಉಮೇಶ್ ಕತ್ತಿ ಇಡೀ ರಾಜ್ಯಕ್ಕೆ ಸಚಿವರಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ರು. 2 ಬಾರಿ ಸಚಿವರಾಗಿದ್ದಂತಹ ಉಮೇಶ್ ಕತ್ತಿ ಅವರು ಈ ಹಿಂದೆ ಕೃಷಿ ಸಚಿವರು ಕೂಡ ಆಗಿದ್ದರು, ಸದಾನಂದ ಗೌಡ ಹಾಗೇನೆ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ. ಇಂತಹ ಸಂದರ್ಭದಲ್ಲಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ರೈತ ಪರ ಒಂದಷ್ಟು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ರು. ಈಗ ಆಹಾರ ಮತ್ತು ನಾಗರಿಕ ಸಚಿವರು ಜೊತೆಗೆ ಅರಣ್ಯ ಸಚಿವರಾಗಿದ್ದಂತಹ ಉಮೇಶ್ ಕತ್ತಿ ಅವರು ನಿನ್ನೆ ರಾತ್ರಿ 11 ಗಂಟೆಯ ವೇಳೆಗೆ ವಿಧಿವಶರಾಗಿದ್ದಾರೆ. ಉಮೇಶ್ ಕತ್ತಿ ನಿಧನ ಹಿನ್ನೆಲೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದ್ದು, ಉಮೇಶ್ ಕತ್ತಿ ಸ್ವಂತ ಜಿಲ್ಲೆ ಬೆಳಗಾವಿಯಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ನಿನ್ನೆ ರಾತ್ರಿ ಸಿಡಿಲಿನಂತೆ ಬರೆದಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ನಿನ್ನೆಯಷ್ಟೇ ಹುಕ್ಕೇರಿಯಿಂದ ಬೆಂಗಳೂರಿಗೆ ಬಂದಿದ್ರು ಉಮೇಶ್ ಕತ್ತಿ ಅವರು, ಸಾಕಷ್ಟು ಜನರ ಜೊತೆ ಮಾತನಾಡಿದ್ರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ನಂತರ ಗೊತ್ತಾಗಿದ್ದೇ ಇಲ್ಲ ಉಮೇಶ್ ಕತ್ತಿ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ಅಲ್ಲಿ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ದರ್ಶನಕ್ಕೆ ಜಿಲ್ಲಾಡಳಿತ ಸಿದ್ಧತೆಗಳನ್ನ ಮಾಡಿಕೊಂಡಿದೆ? ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ? ನವಿತಾ ಜೈನ್, ಪ್ರಮುಖವಾಗಿ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ರಾಜಕಾರಣಿ ಉಮೇಶ್ ಕತ್ತಿ ಇನ್ನಿಲ್ಲ ಅಂತಕ್ಕಂತಹ ಸುದ್ದಿ ಈಗ ಬೆಳಗಾವಿ ಜಿಲ್ಲೆಯ ಜನರಿಗೆ ಬರಸಿರಿನಂತೆ ಬಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ 4 ದಶಕಗಳಿಂದ ಹೆಚ್ಚು ಕಾಲ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿದ್ರು. ಕೇವಲ ರಾಜಕಾರಣಿ ಅಷ್ಟೇ ಅಲ್ಲದೆ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಮತ್ತು ಉದ್ಯಮಿಯಾಗಿ ಉಮೇಶ್ ಕತ್ತಿ ಗುರುತಿಸಿಕೊಂಡಿದ್ರು. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ಪ್ರಭಾವನ ಇಟ್ಕೊಂಡಿದ್ರು. ಪ್ರಮುಖವಾಗಿ 1985ರ ತಂದೆಯ ನಿಧನದಿಂದ ಅವರೇನು ರಾಜಕೀಯಕ್ಕೆ ಬರ್ತಾರೆ, ಬಳಿಕ ಒಮ್ಮೆಯೂ ಕೂಡ ಉಮೇಶ್ ಕತ್ತಿ ಹಿಂತಿರುಗಿ ನೋಡಿಲ್ಲ. 2004ರ ಚುನಾವಣೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಚುನಾವಣೆಗಳಲ್ಲೂ ಕೂಡ ಉಮೇಶ್ ಕತ್ತಿ ಹುಕ್ಕೇರಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಹುಕ್ಕೇರಿ ಕ್ಷೇತ್ರ ಅವರ ಏನು ಕರ್ಮಭೂಮಿಯಾಗಿದೆ. ಈ ನೆಲೆಯಲ್ಲಿ ಇವತ್ತು ಪಾರ್ಥಿವ ಶರೀರ ಈಗ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಹೊರಟಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅದು HAL ಏರ್ಪೋರ್ಟ್ ತಲುಪಲಿ. HAL ಏರ್ಪೋರ್ಟ್ನಿಂದ ನೇರವಾಗಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಸಂಕೇಶ್ವರಕ್ಕೆ ಪಾರ್ಥಿವ ಶರೀರವನ್ನು ತಗೊಂಡೋಗಿ ಅವರ ವಿಶ್ವನಾಥ್ ಕತ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಅಂತಿಮ ದರ್ಶನದ ಬಳಿಕ ಬೆಲ್ಲದ ಬಾಗೇವಾಡಿಯ ಅವರ ತಂದೆಯ ಏನು ಸಮಾಧಿಯ ಪಕ್ಕದಲ್ಲಿ ಉಮೇಶ್ ಕತ್ತಿ ಅವರನ್ನ ಏನು ಅಂತ್ಯಕ್ರಿಯೆ ಮಾಡಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಅವರ ಅಭಿಮಾನಿಗಳಿಗೆ ದೊಡ್ಡ ಒಂದು ಆಘಾತವನ್ನುಂಟು ಮಾಡಿದೆ. ಈ ನೆಲೆಯಲ್ಲಿ ಈಗ ಅನೇಕ ಅಭಿಮಾನಿಗಳು ಏರ್ಪೋರ್ಟ್ ಮತ್ತು ಅವರ ಬೆಲ್ಲದ ಬಾಗೇವಾಡಿ ನಿವಾಸ ಹತ್ರ ಬರ್ತಾ ಇದ್ದಾರೆ. ನವಿತಾ ಜೈನ್, ಉಮೇಶ್ ಕತ್ತಿ ರಾಜಕಾರಣದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ತಮ್ಮ ಗ್ರಾಮವನ್ನ ಬಿಟ್ಟಿರಲ್ಲ. ಏನು ಹಿರೇ ಬಾಗೇವಾಡಿ ಬೆಲ್ಲದ ಬಾಗೇವಾಡಿಯಲ್ಲಿ ಇದ್ದುಕೊಂಡೇ ತಮ್ಮ ರಾಜಕೀಯ ಜೀವನವನ್ನ ಮಾಡ್ತಿದ್ರು. ಅವರು ಏನು ಬೆಂಗಳೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಮನೆ ಇದ್ರು ಕೂಡ ಅತಿ ಹೆಚ್ಚು ಸಮಯವನ್ನು ತಮ್ಮ ಕ್ಷೇತ್ರ ಮತ್ತು ತಮ್ಮ ಗ್ರಾಮದಲ್ಲಿ ಕಳೀತಾ ಇದ್ರು. ಮತ್ತು ಜೊತೆಗೆ ಏನಂತಂದ್ರೆ ಜನರ ಜೊತೆಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನ ಉಮೇಶ್ ಕತ್ತಿ ಹೊಂದಿದ್ರು ಅಂತ ಹೇಳ್ಬೋದು. ಬೆಳಗಾವಿಯ ಕೆಲವೇ ಪ್ರಭಾವಿ ನಾಯಕರಲ್ಲಿ ಉಮೇಶ್ ಕತ್ತಿ ಕೂಡ ಒಬ್ಬರಾಗಿದ್ರು. ಉಮೇಶ್ ಕತ್ತಿ 7 ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅತ್ಯಂತ ಹಿರಿಯ ಶಾಸಕರು, ರಾಜ್ಯದ ಅತ್ಯಂತ ಹಿರಿಯ ಶಾಸಕರಲ್ಲಿ ಉಮೇಶ್ ಕತ್ತಿ ಪ್ರಮುಖವಾಗಿ ಹೆಸರಿತ್ತು. ಹೀಗಾಗಿ ಇದು ಬೆಳಗಾವಿ ಜಿಲ್ಲೆಯ ಜನರಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅವರ ಅಕಾಲಿಕ ನಿಧನ. ಏನು ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿಯು ಕೂಡ ವಿಧಾನಸಭೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ರು ಮತ್ತು ಉಮೇಶ್ ಕತ್ತಿಯ ಹಿರಿಯ ಪುತ್ರ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರು ಕೂಡ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಮೃತಪಟ್ಟಿದ್ರು. ಈಗ ಉಮೇಶ್ ಕತ್ತಿ ಕೂಡ ಏನು ಹೃದಯಾಘಾತದಿಂದ ಮೃತಪಟ್ಟಿದ್ದು ಅವರ ಕುಟುಂಬಸ್ಥರಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಯಾಕಂದ್ರೆ ಏನು 2008ರ JDS ಇಂದ ಗೆದ್ದ ಬಳಿಕ ಅವರು ದಿಢೀರನೆ ಗೆದ್ದ 3-4 ತಿಂಗಳಲ್ಲೇ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ ಬಂದು ಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜೊತೆಗೆ ಅತ್ಯಂತ ಆಪ್ತರಾಗಿದ್ರು. ಏನು ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಉಮೇಶ್ ಕತ್ತಿ ಅವರನ್ನ ಸಚಿವರನ್ನಾಗಿ ಮಾಡಿರಲಿಲ್ಲ. ಹೀಗಾಗಿ ಸ್ವಲ್ಪ ಅಸಮಾಧಾನಗೊಂಡಿದ್ರು. ಬಳಿಕ ಸ್ವತಃ ಯಡಿಯೂರಪ್ಪನವರೇ ಬೆಳಗಾವಿಗೆ ಬಂದು ಉಮೇಶ್ ಕತ್ತಿಯನ್ನ ಮನವೊಲಿಸಿದ್ರು ಮತ್ತು ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ರಮೇಶ್ ಕತ್ತಿಗೆ ಟಿಕೆಟ್ ತಪ್ಪಿತ್ತು. ಆ ಸಂದರ್ಭದಲ್ಲೂ ಏನು ರಮೇಶ್ ಕತ್ತಿ ಕೋಪಗೊಂಡಿದ್ದಾರೆ ಅಂತ ಹೇಳಿ ನೇರವಾಗಿ ಯಡಿಯೂರಪ್ಪ ಅವರು ಬಂದು ಅವ್ರನ್ನ ಸಮಾಧಾನ ಮಾಡಿದ್ರು. ಯಡಿಯೂರಪ್ಪ ಮತ್ತು ಅನೇಕ ಬಿಜೆಪಿ ನಾಯಕರು ಮತ್ತು JDS ಕಾಂಗ್ರೆಸ್ ನಾಯಕರ ಜೊತೆಗೆ ಉಮೇಶ್ ಕತ್ತಿ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಪ್ರಮುಖವಾಗಿ ಏನಂದ್ರೆ ಉಮೇಶ್
ಉಮೇಶ್ ಕತ್ತಿ ಇದ್ದದ್ದನ್ನ ನೇರವಾಗಿ ಮಾತಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಟೀಕೆಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಪ್ರಮುಖ ಅನೇಕ ಸಂದರ್ಭದಲ್ಲಿ ಅವರು ಏನು ಪ್ರತ್ಯೇಕ ರಾಜ್ಯದ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದಕ್ಕೆ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿತ್ತು. ಆದ್ರೂ ಕೂಡ ಅವರು ತಮ್ಮ ನಿಲುವು ಯಾವುದೇ ಕಾರಣಕ್ಕೂ ತಮ್ಮ ನಿಲುವನ್ನ ಬದಲಾವಣೆ ಮಾಡಿಕೊಂಡಿರಲಿಲ್ಲ. ಇದು ಅವರ ಬದ್ಧತೆ ಆಗಿತ್ತು. ಹೀಗಾಗಿ ಅವರನ್ನ ಜನ ಮೆಚ್ತಾ ಇದ್ರು. ಉಮೇಶ್ ಕತ್ತಿ ಇದ್ದದನ್ನ ನೇರವಾಗಿ ಹೇಳ್ತಾರೆ ಅಂತ ಹೇಳಿ ಅನೇಕರು ಅವರನ್ನ ಹಿಂಬಾಲಕರು ಬೆನ್ನ ಹತ್ತಿದ್ರು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಜನರಿಗೆ ಉಮೇಶ್ ಕತ್ತಿ ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಈಗ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಅಭಿಮಾನಿಗಳು ಅವರ ಬೆಲ್ಲದ ಬಾಗೇವಾಡಿ ನಿವಾಸ ಹತ್ರ ಆಗ್ತಾರೆ. ಇದು ಸಂಜೆ 5:30ಕ್ಕೆ ಲಿಂಗಾಯತ ಸಂಪ್ರದಾಯದಂತೆ ಉಮೇಶ್ ಕತ್ತಿ ಅಂತ್ಯಕ್ರಿಯೆ ಮಾಡಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಏನು ಅವರ ಸಹೋದರ ರಮೇಶ್ ಕತ್ತಿ ಮತ್ತು ಅವರ 3 ಜನ ಪುತ್ರರು 3 ಜನ ಪುತ್ರರು ಕೂಡ ಈಗ ಬೆಂಗಳೂರಿನಿಂದ ಹೊರಟಿದ್ದಾರೆ. ನವಿತಾ ಜೈನ್. ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.